ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಯಾವ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ನನ್ನದೇ ಬ್ಲೌಸು. ಇದನ್ನ ನಾವು ಎಷ್ಟು ಇದೆ ಅಂತ ಅಳತೆ ಮಾಡ್ಕೋಬೇಕು. ಯಾವಾಗಲೂ ಈ ರೀತಿಯಾಗಿ ಉಕ್ಸ್ ಇರೋ ಕಡೆನೇ ನಾವು ಅಳತೆ ಮಾಡಬೇಕು. ನೋಡಿ, ಇದು 9.5 ಇದೆ. ಇದು 38 ಬ್ಲೌಸ್ ಅಳತೆಯದು. ಅದಕ್ಕಾಗಿ ನಾವು ಮೊದಲು ಇದು ಸರಿಯಾಗಿರೋದಿಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಒಂದು ಮಾರ್ಕ್ ಮಾಡಿಕೊಂಡು ಹಿಂಭಾಗ ಎಷ್ಟಿದೆ ಅಂತ ನೋಡೋಣ. ಮೊದಲು ಹಿಂಭಾಗ ನಾವಿಲ್ಲಿ ಅಟ್ಯಾಚ್ ಮಾಡಿರ್ತೀವಲ್ಲ, ಅಲ್ಲಿಂದ ಇಲ್ಲಿ ಟಕ್ಸ್ ಹಿಡಿದಿರ್ತೇವಲ್ಲ ಅಲ್ಲಿವರೆಗೂ ಇದು 13 ಐತಿ. 13 ಇದ್ದಿದ್ದಕ್ಕೆ ನಂಗೆ 14 ಬೇಕು. ರೆಡಿ 14 ಬೇಕಾಗಿರೋದ್ರಿಂದ 15 ನಾನು ತೊಗೊತೀನಿ. 1 ಇಂಚ್ ಜಾಸ್ತಿ ತೊಗೋಬೇಕಾಗತಿ ಲೈನಿಂಗ್ ಬ್ಲೌಸ್ಗೆ. ಯಾಕಂದ್ರೆ ಅಟ್ಯಾಚಿಂಗಿಗೆ ಮೇಲೆ ಅರ್ಧ, ಕೆಳಗಡೆ ಅರ್ಧ. ಅಟ್ಯಾಚಿಂಗಿಗೆ ಹೋಗೋ ಸಂಬಂಧ ನಾವು 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಈ ರೀತಿಯಾಗಿ ಲೈನ್ ಹಾಕ್ಕೋಬೇಕು. ಅಂದರೆ ನಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಈ ರೀತಿಯಾಗಿ ಹಾಕ್ಕೊಂಡಿದ್ದ ನಮ್ಮ ಶೋಲ್ಡರ್ನ ನಾವು ಅಳತೆ ಮಾಡ್ಕೋಬೇಕು. 2.5 ಇಲ್ಲಿ 3 ತಗೊತೀನಿ ನಾನು. ಇಲ್ಲಿ ನಾನು 2.5 ತಗೊಂಡೀನಿ, ಇಲ್ಲಿ 3 ತಗೊಂಡೀನಿ. ಅದಕ್ಕೋಸ್ಕರ ಆಮೇಲೆ ನಮ್ಮ ಬ್ಯಾಕ್ ನನಗೆ 10.5 ಬೇಕು. 10 ಬೇಕು. 10ಕ್ಕೆ ಇಟ್ಕೊತೀನಿ. ಅದನ್ನು ನಾವು ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ. ಇದನ್ನು ಒಂಚೂರು ಜಾಸ್ತಿ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನೀಟಾಗಿ ತಗೊಳ್ಳೋದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡಿಕೊಂಡು ಆನಂತರ ಇದಕ್ಕೆ ನಾವು ರೌಂಡ್ ಶೇಪ್, ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನು ನೀವು ತಕ್ಕೋಬೋದು. ಈ ರೀತಿಯಾಗಿ ರೌಂಡ್ ಶೇಪ್ ಮಾಡ್ಕೋಬೇಕು. ಆನಂತರ ನಮ್ಮ ಒಂದು ಕಂಕಳಿನ ಅಳತೆ ಇದು ಎಷ್ಟಿದೆ ಅಂತ ನೋಡ್ಕೋಬೇಕು. ಇದಿಷ್ಟು ತಗೊಂಡು ಈ ರೀತಿಯಾಗಿ ಹಿಡಿದು ನೋಡಿದಾಗ 5.5 ಬರ್ತಾ ಇದೆ. ಅದಕ್ಕೋಸ್ಕರ ನಾನು 5.5ನ ತಗೋಬೇಕಾಗತ್ತೆ. ಐದೂವರೆ ತಗೊಂಡು ಅದಕ್ಕೆ ಒಂದು ಸ್ಟ್ರೇಟಾಗಿ ಲೈನ್ ಎಳ್ಕೊಳ್ಳೋಣ. ಈ ಕಡೆನೂ ಒಂದು ಲೈನ್ ಎಳ್ಕೊಳ್ಳೋಣ. ಈ ರೀತಿಯಾಗಿ ಲೈನ್ ಎಳ್ಕೊಂಡ್ಮೇಲೆ ಇಲ್ಲಿ ನಾವು 1.25 ತಗೊಂಡಿರ್ತೀವಿ. ಆಮೇಲೆ ನಾವು ಇಲ್ಲಿ ಎಷ್ಟು ತಗೊಂಡಿರ್ತೀವಲ್ವ ಅದನ್ನು ನಾವು ಹಾಫ್ ಮಾಡ್ಕೋಬೇಕು. ಈ ರೀತಿಯಾಗಿ ಹಾಫ್ ಮಾಡಿಕೊಂಡಾಗ ಇಲ್ಲಿ ನಮಗೆ 9.5 ಬೇಕು. ರೆಡಿ ನಮಗೆ 9.5 ಬೇಕು. ಉಳಿದಿರುವಂಥ
2 ಇಂಚಸ್ ನಮ್ಮ ಮಾರ್ಜಿನಿಗೆ ಬೇಕು. ಅದಕ್ಕೋಸ್ಕರ ಇಟ್ಕೊಂಡು ನಾವು ಇದನ್ನು ಈ ರೀತಿಯಾಗಿ ಮಾಡ್ಕೊಬೇಕು. ಇಲ್ಲಪ್ಪ ಅಂದರೆ ನಿಮಗೆ ಈ ರೀತಿಯಾಗಿ ಕರ್ವ್ ಸ್ಕೇಲ್ ಇರುತ್ತಲ್ವ, ಅದರಿಂದಲಾದರೂ ನೀವು ಮಾರ್ಕ್ನ ಮಾಡ್ಕೋಬೋದು. ನಾವು ಈ ರೀತಿಯಾಗಿ ಕಟ್ ಮಾಡಬೇಕು. ನಿಮಗೆ ಬರಲಿಲ್ಲ ಅಂದರೆ ನಾವು ಅದೇ ಲೈನಿಗೆ ಹೋಗಿ ನಾವು ಕಟ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕು. ಆನಂತರ ಇದನ್ನು ನಾವು ಕಟ್ ಮಾಡ್ತೆಗೆಯೋಣ. ಇದು ಇವಾಗ ರೆಡಿ ಆಯಿತು. ಇದಕ್ಕೆ ನಾವು ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳೋಣ. ಆನಂತರ ನಾವು ಇಲ್ಲಿ ಒಂದು ಹೊಲಿಗೆ ಬೀಳ್ಬೇಕಲ್ವ, ಅದಕ್ಕೋಸ್ಕರ ನಾವು ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳೋಣ. ಇದು ನಮ್ಮ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ರೀತಿಯಾಗಿ ನಮ್ಮ ಒಂದು ರೌಂಡ್ ಶೇಪ್ ಬರ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ಫ್ರಂಟ್ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.